ಮುದಗಲ್. ಪ್ರತಿ ವರ್ಷದಂತೆ ಈ ವರ್ಷವೂ ಮುದಗಲ್ ಪಟ್ಟಣದಲ್ಲಿ ಸರ್ವಧರ್ಮೀಯರು ಸೌಹಾರ್ದತೆಯಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲು ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಕಮಿಟಿ ರಿ. ಮುದಗಲ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ್ ಬೋಗಾರ್ ಅವರಿಗೆ ಮನವಿ ಸಲ್ಲಿಸಿದರು. ಆಗಸ್ಟ್ 24ರಿಂದ 29ರವರೆಗೆ ಪುರಸಭೆ ರಂಗಮಂದಿರ ಆವರಣವನ್ನು ಸ್ವಚ್ಛಗೊಳಿಸಿ ಲೈಟಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕೋರಿದ್ದಾರೆ. ಆಗಸ್ಟ್ 28ರಂದು ಪುರಸಭೆ ರಂಗಮಂದಿರ ಆವರಣದಲ್ಲಿ ಜನ್ನೆ ಈದ್ ಮಿಲಾದುನ್ನಬಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆಯಿದೆ. ಅದೇ ರೀತಿ ಆಗಸ್ಟ್ 26ರಂದು ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ನಡೆಯಲಿದ್ದು, ಸಾವಿರಾರು ಜನರು ಭಾಗವಹಿಸಲಿದ್ದಾರೆ. ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿಕೊಂಡು ಕಿಲ್ಲಾದ ವಿವಿಧ ದರ್ಗಾಗಳಿಗೆ ತೆರಳಲಿದೆ. ಮೆರವಣಿಗೆಯ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸ್ವಚ್ಛತೆ ಕೈಗೊಳ್ಳುವುದರ ಜೊತೆಗೆ ಟ್ರ್ಯಾಕ್ಟರ್ ಮೂಲಕ ನೀರು ಸಿಂಪಡಣೆ ಮಾಡಬೇಕು ಎಂದು ಕಮಿಟಿ ಮನವಿ ಮಾಡಿದೆ. ಸಾರ್ವಜನಿಕರ ಅನುಕೂಲ ಹಾಗೂ ಸರ್ವಧರ್ಮೀಯರ ಸೌಹಾರ್ದಯುತ ಆಚರಣೆಗೆ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಕಮಿಟಿ ಅಧ್ಯಕ್ಷ ಮೌಲಾನಾ ಜಮೀರ್ ಅಹಮದ್ ಖಾಜಿ, ಕಾರ್ಯದರ್ಶಿ ಮೌಲಾನಾ ಮೆಹಬೂಬ್ ಅಲಿ, ಉಪಾಧ್ಯಕ್ಷರು ಸೈಯದ್ ಅಬೀದ್ ಹುಸೇನಿ, ಮೌಲಾನಾ ಮೆಹಬೂಬ್ ಮುಜಾಬಿ, ಮೌಲಾನಾ ಅಬ್ದುಲ್ ನಬಿ, ಮೌಲಾನಾ ಮುಜಾಹಿದ್, ಎಂಡಿ ರಫೀಕ್ ಹಾಜಿ, ಪಾಷಾ ಕಡ್ಡಿಪುಡಿ, ಸಾದಿಕ್ ಬೇಗ್ ಮೇಸ್ತ್ರಿ, ಸೈಯದ್ ನಯೀಂ ಖಾದ್ರಿ, ಶಬೀರ್ ಅಲಿ ಮಕಂದಾರ್, ರಹೀಂ ಶಾ ಸೇರಿದಂತೆ ಮುಂತಾದವರು ಇದ್ದರು. ठीक है ना।